ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇಯರ್ ಎಂಡ್ ಅಂದ್ರೆ ನಮ್ಮ ಇದು ಅಕೌಂಟಿಂಗ್ ಪೀರಿಯಡ್ ಅಲ್ಲ, ಅದು ಮಾರ್ಚ್ 31 ಆಗುತ್ತೆ. ಇದು ಇಯರ್ ಎಂಡ್, ವರ್ಷದ ಅಂತ್ಯ, ಡಿಸೆಂಬರು, ಚಳಿ ಪ್ಲಸ್ ಕ್ರಿಸ್ಮಸ್, ನ್ಯೂ ಇಯರ್ಗೆ ರಜೆಗಳಿದೆ. ಸಾಕಷ್ಟು ಜನ ಬೇರೆ ಊರುಗಳಿಗೆ ಹೊರಟ್ಬಿಟ್ಟಿರ್ತೀರಾ, ಇನ್ನೊಂದಷ್ಟು ಜನ ನನ್ನ ತರ ಮನೇಲೇ ಇರ್ತೀರಾ. ಸೊ ಎಸ್, ಇವತ್ತು ನಿಮ್ಗೇನಂತ ಹೇಳಿದ್ರೆ ನನ್ನ ವಿಡಿಯೋನಲ್ಲಿ ಡಬಲ್ ಧಮಾಕ ಹೇಗೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನನ್ನ ವಿಡಿಯೋನಲ್ಲಿ ನೀವು ನನಗೆ ಇಮೇಲ್ ಮಾಡಿದ್ರೆ rupaprabhakar@gmail.com ಇದಕ್ಕೆ ಒಂದು ವೆಜ್ ರೆಸಿಪಿನ ಡೀಟೇಲ್ ಆಗಿ ಇಮೇಲ್ ಮಾಡಿದ್ರೆ, ನನಗೆ ನಿಮ್ ವೆಜ್ ರೆಸಿಪಿ ಇಷ್ಟ ಆದ್ರೆ ನಾನು ನಿಮ್ಮ ಮನೆಗೆ ಬಂದು ಶೂಟ್ ಮಾಡ್ತೀನಿ ಅಲ್ವಾ. ಇದು ನಿಮಗೆ ಗೊತ್ತಿದೆ, ಯಾಕಂದ್ರೆ ಸಾಕಷ್ಟು ಜನ ಆಲ್ರೆಡಿ ಮಾಡ್ತಿದ್ದಾರೆ. ಸೊ ಆ ಒಂದು ಸೆಗ್ಮೆಂಟ್ ಇವತ್ತು ನೀವು ನೋಡ್ಲಿದ್ದೀರಾ. ಸೊ ನಾವ್ ಯಾರ ಮನೆಗೆ ಹೋಗ್ತೀವಿ, ಅವ್ರು ಏನ್ ಅಡ್ಗೆ ಮಾಡಿ ತೋರಿಸ್ತಾರೆ, ಅದೆಲ್ಲದನ್ನು ಲೇಟರ್ ಪಾರ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಾನೇನೋ ಶೂಟಿಂಗ್ಗೆ ಅಂತ ಹೊರಗೆ ಹೋಗ್ಬಿಡ್ತೀನಿ. ಸೊ ನಾನು ಪ್ರಶಾಂತ್ ಶೂಟಿಂಗ್ಗೆ ಅಂತ ಹೊರಗೆ ಹೋದಾಗ ಮನೆಯಲ್ಲಿ ಅಡ್ಗೆ ಮಾಡದೆ ಇಡಕ್ ಹೋಗೋಕ್ಕಾಗಲ್ವಲ್ಲ, ಯಾಕಂದ್ರೆ ಆ ಲಾಪ್ಗೆ ಊಟ ಬೇಕು, ಏನಂತೀರಾ? ಸೊ ಆ ಲಾಪ್ಗೋಸ್ಕರ ನಾನು ಇವತ್ತು ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದು ಯಾವ ಡಿಶ್ಶು, ನಾನು ಏನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ, ಇದೆಲ್ಲದನ್ನು ನೀವೇ ನೋಡಿ. ಅಂಡ್ ಏನಂತ ಹೇಳಿದ್ರೆ, ನಾನು ಇವಾಗ ಹೊರಗಡೆ ಕೆಲಸ ಮಾಡೋಕೆ ಹೋಗೋರ್ಗೆಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಕ್ವಿಕ್ ಆಗಿ ಕೆಲಸಗಳಾಗಬೇಕಾಗತ್ತೆ. ಸೊ ಕ್ವಿಕ್ ಆಗಿ ನನಗೆ ಕೆಲಸ ಆಗ್ಬೇಕು ಅಂದ್ರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ನಾನು ಅಡುಗೆ ಮನೆಯಲ್ಲಿ ಬೇಕೇ ಬೇಕು. ನನಗೆ ಅಡುಗೆ ಮನೆ ಆಗಿರ್ಬಹುದು, ಮನೆ ಆಗಿರಬಹುದು. ಸೊ ನನ್ನ ಅಡುಗೆ ಮನೇಲಿ ಇರುವಂತ ನನಗೆ ಈ ತರ ನಾನು ಶೂಟಿಂಗ್ ಹೊರಟಾಗ ಕ್ವಿಕ್ ಆಗಿ ಏನಾದ್ರೂ ಒಂದು ಅಡುಗೆ ಮಾಡಿಡ್ಬೇಕು ಅಂದ್ರೆ ನಾನು ಏನ್ ಯೂಸ್ ಮಾಡ್ತೀನಿ, ನೀವೇ ನೋಡಿ. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. Crashing in my car, wake up in a bar. I'll be a superstar, just on my avatar. This world is so bizarre, empty out the reservoir. ಎಸ್, ಇದೇ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಮಾಡೆಲ್ ಬಂದು ರಾಯಲ್. ಓಕೆ, ಸೊ ಇದು ನನಗೆ 1 ವರ್ಷ ವಾರಂಟಿ ಜೊತೆ ಸಿಗ್ತಾ ಇದೆ. ಇದು 5 ಲೀಟರ್ಸ್ ರೈಸ್ ಕುಕ್ಕರ್. ಸೂಪರ್ ಅಲ್ವಾ? ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಈ ರೈಸ್ ಕುಕ್ಕರ್ ಅಲ್ಲಿ ನಾವ್ ಏನೆಲ್ಲ ಮಾಡಬಹುದು, ಎಷ್ಟು ಕನ್ವೀನಿಯಂಟ್ ಇದು, ಇದ್ರ ಜೊತೆ ನಮ್ಗೆ ಏನೇನೆಲ್ಲ ಬಂದಿದೆ, ಎಲ್ಲದನ್ನು ಡೀಟೇಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಇದು 18-1 ಫಾಸ್ಟ್ ಅಂಡ್ ಈಸಿ ಮಲ್ಟಿ ಕುಕಿಂಗ್ ರೈಸ್ ಕುಕ್ಕರ್. ಇದ್ರ ಜೊತೆ ನಮಗೊಂದು ಸ್ಟೀಮರ್ ಟ್ರೇ, ರೈಸ್ ಸ್ಪೂನು ಮತ್ತೆ ಸೂಪ್ ಸ್ಪೂನು, ಜೊತೆನಲ್ಲಿ ಪವರ್ ಕಾರ್ಡು, ಹಾಗೆ ಒಂದು ಮೆಜರಿಂಗ್ ಕಪ್ ಬರುತ್ತೆ. ಇದು ಬಂದು ಸ್ಟೀಮ್ ವೆಂಟು. ನೀವು ಕುಕ್ ಮಾಡುವಾಗ ಇದನ್ನ ಯಾವುದೇ ಕಾರಣಕ್ಕೂ ಕವರ್ ಮಾಡಿರಬಾರ್ದು, ಆಯ್ತಾ? ಅಂಡ್ ನೋಡಿ, ಇದನ್ನ ಈಸಿಯಾಗಿ ಹೀಗೆ ರಿಮೂವ್ ಮಾಡಬಹುದು. ಸೊ ಕ್ಲೀನಿಂಗು ನಮಗೆ ತುಂಬಾ ಈಸಿ. ಇದು ಕಂಡೆನ್ಸೇಷನ್ ಕಲೆಕ್ಟರ್. ಸೊ ನೀರೆಲ್ಲೂ ಹೊರಗೆ ಬರದೇ ಇರೋ ಹಾಗೆ ನೀಟಾಗಿ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ನೋಡಿ, ಈಸಿಯಾಗಿ ತೆಗೆದು ಮತ್ತೆ ವಾಪಸ್ ಹಾಗೆ ಫಿಕ್ಸ್ ಮಾಡಬಹುದು. ಇದು ಬಂದು ಲಿಡ್ ಹ್ಯಾಂಡಲ್ ಅಂಡ್ ಇದು ಲಿಡ್ ರಿಲೀಸ್ ಬಟನ್. ಸೊ ನೋಡಿ, ಹೀಗೆ ಸುಮ್ಮನೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಓಪನ್ ಆಗುತ್ತೆ. ಇಲ್ಲಿ ಗ್ಯಾಸ್ಕೆಟ್ ಇದೆ ನೋಡಿ, ಇದು ಇನ್ನರ್ ಪಾಟ್. ಇದ್ರ ಕೆಳಗಡೆ ಇರೋದೇ ಹೀಟಿಂಗ್ ಎಲಿಮೆಂಟ್. ಯಾವುದೇ ಕಾರಣಕ್ಕೂ ಇನ್ನರ್ ಪಾಟ್ ಇಲ್ಲದೆ ನಾವು ಇದನ್ನ ಕುಕ್ ಮಾಡಲೇಬಾರ್ದು. ಈ ಇನ್ನರ್ ಪಾಟ್ ಬಂದು ಸೆರಮಿಕ್ ಕೋಟೆಡ್ ಅಂಡ್ ನೋಡಿ, ಇದ್ರೊಳಗೆ ಮೆಜರ್ಮೆಂಟ್ಸ್ ಇದೆ. ಸೊ ನಿಮಗೆ ಕುಕಿಂಗ್ ಈಸಿ ಆಗಲಿ ಅಂತ. ಅಂಡ್ ಸಾಕಷ್ಟು ಥಿಕ್ ಆಗಿರೋದ್ರಿಂದ ನೀವು ಕುಕಿಂಗ್ ನ ತುಂಬಾ ಕಂಫರ್ಟಬಲ್ ಆಗಿ ಮಾಡಬಹುದು. ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ LED ಡಿಸ್ಪ್ಲೇನಲ್ಲಿ ಆಫ್ ಅಂತ ಕಾಣಿಸುತ್ತೆ. ಇದರಲ್ಲಿ 5 ಪ್ರೀಸೆಟ್ ಕುಕಿಂಗ್ ಫಂಕ್ಷನ್ಸ್ ಇದೆ. ವೈಟ್ ರೈಸು, ಸಾಟೆ, ಓಟ್ ಮೀಲು, ಕಿನೋವಾ, ಮಿಕ್ಸ್ಡ್ ಗ್ರೇನ್ಸು ಮತ್ತೆ ಬ್ರೌನ್ ರೈಸು. ಹಾಗೆ ಕೆಳಗಡೆ ನೋಡಿ, ಇಲ್ಲಿ ಸ್ಟೀಮು, ಡಿಲೇ ಸ್ಟಾರ್ಟು, ಕೀಪ್ ವಾರ್ಮು, ಕ್ಯಾನ್ಸಲ್ ಅನ್ನೋ ಬಟನ್ಸ್ ಕಾಣಿಸುತ್ತೆ. ಆಟೋಮೇಟೆಡ್ ಪ್ರೋಗ್ರಾಮ್ಗಳಿಗೆ ಈ ಡಿಸ್ಪ್ಲೇನಲ್ಲಿ ನಿಮಗೆ ಆನ್ ಅಂತ ತೋರಿಸ್ತಾ ಇರುತ್ತೆ. ಅದೇ ನಾವು ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡಬಹುದಾದಂತ ಪ್ರೋಗ್ರಾಮ್ಸ್ ಲೈಕ್ ಸಾಟೆ, ಸ್ಟೀಮು, ಇದಕ್ಕೆಲ್ಲ ನೀವು ಈ ಪ್ಲಸ್ ಮೈನಸ್ ಬಟನ್ಸ್ ಏನಿದೆ ಅದರಲ್ಲಿ ನಮಗೆ ಏನ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ತಾ ಹೋಗಬಹುದು. ಇನ್ನೊಂದು ಬೆಸ್ಟ್ ಫಂಕ್ಷನ್ ಇದರಲ್ಲಿ ಏನಂತ ಹೇಳಿದ್ರೆ ಡಿಲೇ ಸ್ಟಾರ್ಟ್. ಅಂದ್ರೆ ನಮ್ಗೆ ಸ್ವಲ್ಪ ಹೊತ್ತು ಬಿಟ್ಟು ಕುಕಿಂಗ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ನಾವು ಟೈಮ್ ನ ನೋಡ್ಕೊಂಡು ಈ ಡಿಲೇ ಸ್ಟಾರ್ಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ಮಾರ್ಟ್ ಪ್ರೋಗ್ರಾಮ್ ಕಂಪ್ಲೀಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಕುಕ್ಕರು ಕೀಪ್ ವಾರ್ಮ್ ಮೋಡ್ಗೆ ಹೋಗುತ್ತೆ. ನೀವು ಯಾವುದೇ ಸಮಯದಲ್ಲಿ ಏನಾದ್ರೂ ಚೇಂಜ್ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು ಅಂತಿದ್ರೆ ಈ ಕ್ಯಾನ್ಸಲ್ ಬಟನ್ ನ ಒತ್ತಬೇಕು. ಮ್ಯಾನ್ಯುಯಲ್ ಆಗಿ ನಾವು ಕೀಪ್ ವಾರ್ಮ್ ನ ಲೋ ಅಥವಾ ಹೈಗೆ ಸೆಟ್ ಮಾಡಬಹುದು. ಇದ್ರ ಜೊತೆ ನಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬಂದಿರೋದ್ರಿಂದ ನಮಗೆ ಏನೇ ಅನುಮಾನಗಳಿದ್ರು ಇದನ್ನ ನೋಡ್ಕೊಂಡು ಫಾಲೋ ಮಾಡಬಹುದು. ಇವತ್ತು ನಾನು ನಿಮಗೆ ಈ ರೈಸ್ ಕುಕ್ಕರ್ ನ ಬಳಸ್ಕೊಂಡು ಸಿಂಪಲ್ ಆಗಿ ಈಸಿಯಾಗಿ ಒಂದು ಮೂಂಗ್ ದಾಲ್ ರೈಸ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಆಮೇಲೆ ಈರುಳ್ಳಿ, ಮೆಂತ್ಯೆ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡುವಾಗ ನಾನು ಸಾಟೆ ಮೋಡ್ ನ ಆನ್ ಮಾಡಿದೀನಿ. ಅಂಡ್ ಸಾಟೆ ಮೋಡ್ ಆನ್ ಆಗಿರುವಾಗ ನಾವು ಕುಕ್ಕರ್ ನ ಕ್ಲೋಸ್ ಮಾಡಕ್ಕಾಗಲ್ಲ. ಸಾಟೆ ಆದ್ಮೇಲೆ ಸ್ಪ್ಲಿಟ್ ಮೂಂಗ್ ದಾಲ್ಸು ಮತ್ತೆ ರೈಸ್ ಅನ್ನ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ತಗೊಂಡಿದೀನಿ. ಅದನ್ನ 2-3 ಸಲ ವಾಶ್ ಆದ್ಮೇಲೆ ಇವ್ರು ಕೊಟ್ಟಿರೋ ಮೆಷರ್ಮೆಂಟ್ ಪ್ರಕಾರ ನೀರ್ನ ಸೇರಿಸ್ಕೊಂಡು ಅದನ್ನ ಕುಕ್ಕರ್ಗೆ ಹಾಕ್ತಾ ಇದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ವೈಟ್ ರೈಸ್ ಮೋಡ್ ಅನ್ನ ಸೆಲೆಕ್ಟ್ ಮಾಡಿ ಕುಕ್ಕರ್ ನ ಕ್ಲೋಸ್ ಮಾಡ್ತಾ ಇದೀನಿ.
ನೋಡಿ ಮುಚ್ಚಿಟ್ಬಿಟ್ರೆ ಸಾಕು, ಇದ್ರ ಪಾಡ್ಗಿದು ಅದ್ರ ಕೆಲಸ ಮಾಡ್ಕೊಳುತ್ತೆ. ನಾನು ಇವಾಗ ಬೇರೆ ಕೆಲಸ ಮಾಡ್ಕೊಳ್ತಾ ಇರ್ಬೋದು. ಇದು ರೆಡಿ ಆಗ್ಬಿಡುತ್ತೆ. ಏನಂತೀರಾ? ಓಕೆ, ಈಗ ನಮ್ಮ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ನಲ್ಲಿ ಸೂಪರ್ ಆಗಿ ಉದ್ರುದ್ರಾಗಿ ಮೂಂಗ್ ದಾಲ್ ರೈಸ್ ರೆಡಿ ಇದೆ. ಇದನ್ನ ಆಲಪ್ ಬರೋ ತನಕ ನಾನು ನೋಡಿ ಕೀಪ್ ವಾರ್ಮ್ ಲೋ ನಲ್ಲಿ ಸೆಟ್ ಮಾಡ್ಬಿಡ್ತೀನಿ. ಸೌಂಡ್ ಬರೋ ತನಕನೂ ಬಿಸಿ ಬಿಸಿ ಇರುತ್ತೆ. ನೀವೇ ನೋಡಿದ್ರಿ, ಇದು ಆಗ್ತಾ ಇತ್ತು ತನ್ನ ಪಾಡಿಗೆ ತಾನು, ನನ್ನ ಪಾಡಿಗೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಈ ತರ ಏನಾದ್ರು ಅಡುಗೆ ಮನೆ ಕೆಲಸ ಆಗೋದಿತ್ತು ಅಂದ್ರೆ ನಮಗೆ ಎಷ್ಟು ಒಂದು ಫ್ರೀ ಅಲ್ವಾ? ಬಿಕಾಸ್ ಯಾವಾಗ್ಲೂ ಏನಾಗುತ್ತೆ, ಏನಾದ್ರೂ ಒಲೆ ಮೇಲೆ ಇಟ್ಟಿದ್ರೆ ಇಲ್ಲೇ ನಿಂತ್ಕೊಂಡು ನಾವು ಅದನ್ನ ಕಾಯ್ತಾ ಕೂತ್ಕೋಬೇಕಾಗತ್ತೆ. ಸೊ ಆ ಕೆಲಸ ನೀವು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ತಗೊಂಡ್ರೆ ಆ ಟೆನ್ಷನ್ನೇ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಮಾಡೆಲ್ ಬಂದು ರಾಯಲ್. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ಇದನ್ನ ನಿಮ್ಮ ಮನೆಗೂ ಒಂದು ತರಿಸ್ಕೊಂಬಿಡಿ. ಏನಂತೀರಾ? ಓಕೆ, ಸೊ ಈಗ ನನ್ನ ಕೆಲಸ ಆಗಿದೆ. ಈಗ ನೆಕ್ಸ್ಟ್ ಶೂಟಿಂಗ್ಗೆ ಹೊರಡ್ತಾ ಇದ್ದೀನಿ. ಯಾರ ಮನೆಗೆ ಹೋಗ್ತಾ ಇದ್ದೀನಿ, ಅವ್ರು ಏನ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ನೋಡಕ್ಕೆ ಜಸ್ಟ್ ಇನ್ ಅ ಫ್ಯೂ ಸೆಕೆಂಡ್ಸ್ ಕಾಯ್ಬೇಕಷ್ಟೇ ನೀವು. ನಾನಿವತ್ತು ನನಗೆ ಈಗಾಗಲೇ ಪರಿಚಯ ಆಗಿದೆ, ಹಾಗೆ ನಿಮಗೂ ಸಹ ಈಗಾಗಲೇ ಪರಿಚಯ ಮಾಡಿಸ್ಬಿಟ್ಟಿದ್ದೀನಿ. ಕಸ್ತೂರಿ ಅವರ ಮನೆಗೆ ಬಂದಿದ್ದೀನಿ. ಸೊ ಕಸ್ತೂರಿ ಅವ್ರ ಮನೆಗೆ ಸೀದಾ ನಾವು ಇವ್ರ ಇಂಟ್ರೊಡಕ್ಷನ್ ತಗೊಂಡ್ಬಿಟ್ಟಿದೀವಿ. ಆಲ್ರೆಡಿ ಇವ್ರ ಮನೆಯಲ್ಲಿ ಸೋಫಾ ಮೇಲೆ ಕೂತು ಮಾತಾಡಿದ್ದೆಲ್ಲ ಆಯ್ತು ಹಿಂದಿನ ಎಪಿಸೋಡ್ಗಳಲ್ಲಿ. ನಿಮಗೆ ನೆನಪಿದ್ರೆ ಇವರು ಹಿಂದೆ ಮಾಡಿದಂತಹ ಅಡಿಗೆ ಯಾವುದು ಅಂತ ನೀವು ನನಗೆ ಕಮೆಂಟ್ ಮಾಡ್ಬೇಕು, ಆಯ್ತಾ? ಅಥವಾ ಹೇಳ್ಬಿಡೋಣ, ನಿಮಗೆ ನೆನಪಿದ್ಯಾ ನೀವೇನ್ ಮಾಡಿದ್ರಿ ಅಂತ? ನನಗೆ ನೆನಪಿದೆ, ಅವರೇ ಹೇಳಿ ಅಲ್ವಾ? ಅಲ್ಲ, ಅವರಿಗೆ ನಾನು ಆ ವಿಡಿಯೋ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ ಅಂತ ಹೇಳ್ಬೇಕಲ್ಲ ಅವ್ರಿಗೆ. ಓಕೆ, ನಾ ಅಕ್ಕಿ ರೊಟ್ಟಿ ಹೀರೆಕಾಯಿ ಚಟ್ನಿ ಮಾಡಿದ್ದೆ. ಕಸ್ತೂರಿ ಆಂಟಿ ಮನೆ ಅಂತ ಯೂಟ್ಯೂಬ್ ಅಲ್ಲಿ ಟೈಟಲ್ ಹೇಳ್ತಿದ್ದಾರೆ ನೋಡಿ ಅವರು. ಸೂಪರ್. ಆಕ್ಚುಲಿ ತೆಳ್ಳಗೆ ಅಕ್ಕಿ ರೊಟ್ಟಿ, ಫುಲ್ ತರಕಾರಿ ಹಾಕಿ ಅಕ್ಕಿ ರೊಟ್ಟಿ ತಟ್ಟಿ ಅಂಡ್ ಒಳ್ಳೆ ಹೀರೆಕಾಯಿ ಚಟ್ನಿ ಮಾಡಿದ್ರು. ಅದು ಬಿಟ್ಟು ಊಟಕ್ಕೆ ನಾವು ಶುಂಠಿ ಸಾರು ಎಲ್ಲ ತಿಂದಿದ್ವಿ ಇಲ್ಲಿ. ವೆಲ್ಕಮ್ ಡ್ರಿಂಕ್, ಟೊಮ್ಯಾಟೊ ಜ್ಯೂಸು ಎಲ್ಲ ಆಗಿತ್ತು. ಎನಿವೇಸ್, ನೀವು ಅಕಸ್ಮಾತ್ ಇನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇವ್ರು ಹೇಳೋದಾಗೆ ಕಸ್ತೂರಿ ಆಂಟಿ ಮನೆ ಅಕ್ಕಿ ರೊಟ್ಟಿ ಅಂತ ಹಾಕಿದೀನಿ. ಸೊ ಅದನ್ನ ಚೆಕ್ ನೋಡಿ. ವೆಲ್ಕಮ್ ಬ್ಯಾಕ್ ರೂಪಾ. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮಗೋಸ್ಕರ ಏನೋ ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದಾರೆ. ಅದು ಯಾವುದು ಅಂತ ತೋರ್ಸೋದಕ್ಕಿಂತ ಮುಂಚೆ ನೀವು ಈ ತರ ನನ್ ಜೊತೆ ನಿಂತು ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅನ್ನೋ ಆಸೆ ಇತ್ತು ಅಂದ್ರೆ rupaprabhakar@gmail.com ಈ ಒಂದು ಮೇಲ್ ಐಡಿಗೆ ಒಂದು ನಿಮ್ಮ ವೆಜ್ ರೆಸಿಪಿ, ಯುನೀಕ್ ಆಗಿರುವಂತ ವೆಜ್ ರೆಸಿಪಿನ ನನಗೆ ಡೀಟೇಲ್ ಆಗಿ ಕಳಿಸ್ಕೊಟ್ರೆ, ಅದು ಇಷ್ಟ ಆದ್ರೆ ನಾನೇ ನಿಮ್ ಮನೆಗೆ ಬರ್ತೀನಿ. ನೀವು ಅಡಿಗೆ ಮಾಡಬಹುದು, ನನ್ನ ಜೊತೆ ನನ್ನ ಎಪಿಸೋಡ್ ಅಲ್ಲಿ ಕಾಣಿಸ್ಕೋಬಹುದು. ಜೊತೆಗೆ ನೀವು ಮಾಡುವಂತ ಅಡಿಗೆನ ಅಲ್ಲೇ ನಾನು ಟೇಸ್ಟ್ ಮಾಡ್ತೀನಿ. ಏನಂತೀರಾ? ಓಕೆ, ಸೊ ಇವತ್ತು ಕಸ್ತೂರಿ ಅವರು ನಮಗೋಸ್ಕರ ಏನ್ ಮಾಡ್ತಿದ್ದಾರೆ? ಓಕೆ, ನಾನು ಇವತ್ತು ಮೊಳಗೊಗ್ರೆ ಮಾಡ್ತಾ ಇದ್ದೀನಿ. ಮೊಳಗೊಗ್ರೆ? ಹೌದು, ಮೊಳಗೊಗ್ರೆ ಯೂಶಲಿ ಫ್ಯಾಮಿಲಿಯನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರತ್ತಿದು. ಇದು ಒಂಥರ ನೀವು ಮೊಳಗೊಗ್ರೆ ಅಂತ ಇದ್ರೆ, ಮೊಳಗು ಅಂದ್ರೆ ಕನ್ನಡದಲ್ಲಿ, ತಮಿಳಲ್ಲಿ ಮೊಳಗು ಅಂದ್ರೆ ಕನ್ನಡದಲ್ಲಿ ಕರಿ ಮೆಣಸು ಅಂತ ಹೇಳಿ. ಮೆಣಸ್ಕಾಳು, ಮೆಣಸು, ಮೆಣಸ್ಕಾಳು ಅಂತ ಹೇಳಿ. ಮೊಳಗೊಗ್ರೆ ಒಂಥರ ಪುಳಿಯೋಗ್ರೆ ಕೇಳಿಸ್ತಾ ಇದೆ. ಇದು ಅಂದ್ರೆ ಅದು ಪುಳಿಯೋಗ್ರೆ ಬೇರೆ ಟೇಸ್ಟ್. ಹೌದು, ಇದು ಬರೀ ಮೆಣಸು ಜೀರಿಗೆ ಹಾಕಿ ಮಾಡೋದು. ಓ ಹೌದಾ? ಓಕೆ, ನಾವು ಸ್ಟಾರ್ಟ್ ಮಾಡೋಣವಾ? ಏನೇನ್ ಬೇಕು ಅಂತ ಹೇಳ. ಫಸ್ಟ್ ಇವಾಗ ಏನೇನ್ ಬೇಕು ಅಂತ ನೋಡ್ಬಿಡೋಣ. ಓಕೆ, ಬಟಾಣಿ ಬಿಡಿಸಿದ್ದು ಹೊಸದಾಗಿ ತಗೊಂಡು ಹಸಿ ಬಟಾಣಿ, ಕರಿಬೇವು, ಮೆಣಸು ಜೀರಿಗೆ ಒಂಚೂರು ಪೌಡರ್ ಮಾಡ್ಕೊಂಡಿದ್ದೀನಿ. ಅದು 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡೆ. ಪೌಡರ್ ಅಂದ್ರೆ ತುಂಬಾ ಕೋರ್ಸ್ ಆಗಿ ಮಾಡ್ಬೇಕು, ಇದಾಗಿ ಮಾಡಬಾರ್ದು, ತೀರಾ ತರ್ತರಿಯಾಗಿ ಕಾಣೋ ಹಾಗೆ ಮಾಡ್ಬೇಕು. ಅಂದ್ರೆ ಇದು ಹುರಿದಿದ್ದೀರಾ? ಇಲ್ಲ, ಹುರಿದಿಲ್ಲ, ಹಾಗೆ ಪೌಡರ್ ಮಾಡಿದ್ದೀನಿ. ಆಮೇಲೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಗೋಡಂಬಿ, ಮತ್ತೆ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಮತ್ತೆ ಉಪ್ಪು, ಮತ್ತೆ ನಿಂಬೆ ಹಣ್ಣು ರಸ. ಆಮೇಲೆ ಇದಕ್ಕೆ ತುಪ್ಪ ಬೇಕು. ತುಪ್ಪ ಮೇನು, ತುಪ್ಪದಲ್ಲೇ ಒಗ್ಗರಣೆ ಹಾಕೋದು. ಸೊ ಹಾಗಾಗಿ ತುಪ್ಪ ತಗೊಳ್ಳೋಣ. ಮೊಳಗೊಗ್ರೆ ಚೆನ್ನಾಗಿದೆ ಅಲ್ಲ ಹೆಸರು, ಒಂಥರ ಎಚ್ಚರ ಆಗಿ ಅನ್ನೋ ತರ ಇದೆ ನನಗೆ. ಮೊಳಗಲಿ. ಈಗ ತುಪ್ಪ. ಓಕೆ, ತುಪ್ಪ. ಇವಾಗ ಅಂದ್ರೆ ಇದು ಒಗ್ಗರಣೆಗೆ ಅಂತ ತುಪ್ಪ ಹಾಕ್ತೀರ? ಒಗ್ಗರಣೆಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಒಗ್ಗರಣೆಗೆ ತುಪ್ಪ ಹಾಕ್ತೀನಿ ನಾನು. ಎಣ್ಣೆ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಬಟ್ ಅದಕ್ಕೆ ತುಪ್ಪನೇ ಅಭ್ಯಾಸ ಆಗೋಗಿದೆ, ತುಪ್ಪನೇ ಹಾಕ್ತೀನಿ. ಸೊ ಬಟ್ ಎಣ್ಣೆಗಿಂತ ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹೌದೌದು, ತುಪ್ಪ ಕಾಯಿಲಿ. ನಿಮ್ ಮೊಮ್ಮಗಳು ಬರ್ತಿದ್ದಾಳೆ ಅಂದ್ರೆ ನಿಮಗ್ ಫುಲ್ ಎಕ್ಸೈಟ್ಮೆಂಟ್ ಅಲ್ವಾ? ಸಿಕ್ಕಾಪಟ್ಟೆ. ಎಷ್ಟು ವಯಸ್ಸು ಮೊಮ್ಮಗಳಿಗೆ? ಅವಳಿಗೆ 11 ವರ್ಷ ಆಯ್ತು.
ಎಣ್ಣೆ ಸಾಸಿವೆ ಹಾಕಿದೀನ, ಸಾಸಿವೆ ಇನ್ನೂ ಸ್ವಲ್ಪ ಚಿಟ ಅನ್ಬೇಕಲ್ಲ, ಚಿಟ್ಟ ಅನ್ಬೇಕು. ಆಮೇಲೆ ಒಗ್ಗರಣೆ ಆಕ್ಚುಲಿ ಬೇಸಿಕ್ ಅದೇ ಬೇಸಿಕ್ ಒಗ್ಗರಣೆ ಅಷ್ಟೇ, ತುಪ್ಪ ಹಾಕಿರೋದು, ಎಣ್ಣೆ ಅಲ್ಲ. ಹೌದು, ತುಪ್ಪ, ಸಾಸಿವೆ, ಈಗ ಉದ್ದಿನ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಆಮೇಲೆ ಗೋಡಂಬಿ ಇದು, ಆಮೇಲೆ ಸ್ವಲ್ಪ ಇದು ಹಾಗೆ ನೀರ್ ಹಾಕಿಟ್ಟಿದ್ದೀನಿ, ಒಂದ್ 5 ನಿಮಿಷ ಬೇಯಲಿ, ಆಮೇಲೆ ಇದನ್ನ ಅದಕ್ಕೆ ಹಾಕ್ತೀನಿ. ಓಕೆ ಓಕೆ. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತಲ್ವಾ? ಒಣಗಿದ್ದಾದ್ರೆ ನೆನ್ಸ್ಕೊಂಡ್ ಮಾಡ್ಬೇಕು. ಇದು ಫ್ರೋಸನ್ ತಂದ್ರೆ ಡೈರೆಕ್ಟ್ ಆಗಿ ಹಾಕ್ಬೋದು. ಅದು ಒಂದ್ ಸ್ವಲ್ಪ ನೀರಲ್ಲಿ ಬೇಯಿಸಿ ಹಾಕ್ತೀನಿ ನಾನು. ಹೌದಾ? ಇದು ಸಿಡಿತಾ ಇದೆ. ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಒಂದ್ ಸ್ವಲ್ಪ ಹಾಕ್ತೀನಿ. ಈಗ ಇದಕ್ಕೆ ಗೋಡಂಬಿ ಸ್ವಲ್ಪ ಗೋಡಂಬಿ, ಒಂದು 10-12 ಗೋಡಂಬಿ ಹಾಕ್ತೀನಿ. ಆಮೇಲೆ ಕರಿಬೇವು. ಕರ್ಬೇವಿನ ಸೊಪ್ಪು ನೀವು ಕಟ್ ಮಾಡ್ಕೊಂಡಿಲ್ಲ ಅಲ್ಲ? ಇಲ್ಲ, ಹಾಗೆ ಹಾಕಿ. ಕರಿಬೇವು. ಈಗ ಬಟಾಣಿ ಬೇಯಿಸಿಟ್ಟಿರ್ಲಿಲ್ಲ, ಬಟ್ ಹಾಕ್ಬೋದು ಹಾಗೆ, ಇದರಲ್ಲೇ ಬೇಯುತ್ತೆ, ತುಪ್ಪದಲ್ಲೇ ಬೇಯುತ್ತೆ. ಓಕೆ. ಸ್ವಲ್ಪ ಬಟಾಣಿ ಹಾಗೆ ಇದಕ್ಕೆ ಹಾಕ್ತೀನಿ. ಇಷ್ಟೇ ಸಾಕು ಬಟಾಣಿ. ಇದು ಮುಚ್ಚಿಟ್ರೆ ಬೇಗ ಬೇಯುತ್ತೆ. ಒಂದ್ ಸ್ವಲ್ಪ ಇದಕ್ಕೆ ಅರಶಿನ ಮತ್ತೆ ಉಪ್ಪು ಸೇರಿಸ್ಕೊತೀನಿ. ಸಾಕು ಅಷ್ಟೇ, ಬಟಾಣಿ ಸಾಕು. ಸ್ವಲ್ಪ ಅರಶಿನ, ಇದೆಲ್ಲ ಬೇಸಿಕ್ಸು, ಚಿತ್ರಾನ್ನ ಮಾಡೋರ್ಗೆ ಗೊತ್ತಿರುತ್ತೆ. ಯಾವ್ದೋ ಒಂದು ಜೋಕ್ ನೆನಪಾಗ್ತದೆ, ಯಾರೋ ಒಬ್ರಿಗೆ ಹೇಳಿದ್ರೆ ರೆಸಿಪಿ ಎಲ್ಲ ಮಾಡ್ಬಿಟ್ಟು ಕಡೆನಲ್ಲಿ ಎಲ್ಲಿ ತೋರಿಸ್ತಾ ಇರೋ ತರ ಆಗ್ತಾನೆ ಇಲ್ಲ ಅಂದ್ರಂತೆ. ನೋಡಿದ್ರೆ ರೆಸಿಪಿನಲ್ಲಿ ಸ್ಟವ್ ಹಚ್ಚಿ ಅಂತ ಹೇಳಿಲ್ಲ, ಸೊ ನಮ್ ಸ್ಟವ್ ಹಚ್ಚಿಲ್ಲ. ಓಹೋ, ನೀವ್ ಇವಾಗ ಬೇಸಿಕ್ಸ್ ಅಂದ್ರಲ್ಲ, ನನಗೆ ನಾವು ಏನೋ ಬಾಣ್ಲೆ ಇಡಿ, ಸ್ಟವ್ ಹಚ್ಚಿ ಅಂತೆಲ್ಲ ಎಲ್ಲ ಹೇಳ್ತೀವಿ. ಹೌದು, ಕರೆಕ್ಟ್ ಅಲ್ವಾ? ಹೇಳ್ಬೇಕದು. ಸ್ವಲ್ಪ ಒಂದ್ 2 ನಿಮಿಷ ಮುಚ್ಚಿಡೋಣ, ಅದು ಬಟಾಣಿ ಬೆಂದ್ಬಿಡತ್ತೆ. ಬೆಂದಾದ್ಮೇಲೆ ಅದಕ್ಕೆ ಈಗ ನಾನು ಅದು ಸ್ವಲ್ಪ ಬೆಂದ್ಮೇಲೆ ನಾನು ಮೆಣಸು ಜೀರಿಗೆ ಪೌಡರ್ ಹಾಕ್ತೀನಿ. ಸ್ವಲ್ಪ ಬೇಯಬೇಕು, ಒಂದ್ 5 ನಿಮಿಷ ಬೆಂದ್ಮೇಲೆ. ಅಂಡ್ ಅದು ಮೆಣಸು ಜೀರಿಗೆನು ನೀವು ತುಂಬಾ ಬೇಗ ಹಾಕೊಂಡ್ರ ಘಮ ಎಲ್ಲ ಸ್ವಲ್ಪ. ಹೌದು, ಹೌದು, ಅದಕ್ಕೋಸ್ಕರ ನಾ ಮೇಲೆ ಕಲಸ್ಬೇಕಾದ್ರೂ ಒಂದ್ ಸ್ವಲ್ಪ ಹಾಕ್ತೀನಿ, ತುಪ್ಪ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹಾಕ್ತೀನಿ. ಮತ್ತೆ ಎಕ್ಸ್ಟ್ರಾ ಪೌಡರ್ ತರ. ಓಕೆ ಓಕೆ ಓಕೆ, ನೈಸ್. ಸೊ ನೀವು ಹೇಳ್ತಾ ಇದ್ರಿ ಅಂದ್ರೆ ಕ್ಯಾಬೇಜ್ ಪಾಯಸ ಮಾಡ್ತೀನಿ ಅಂತ ಹೇಳಿದೀನಿ. ಹೌದಾ, ರುಚಿಗೆ ಮಾಡಿದೀರಾ ಅಂದ್ರೆ ನಮ್ಮ ಆಡಿಯನ್ಸ್ ತೋರ್ಸಕ್ಕಿಲ್ಲ ಹಾಗಿದ್ರೆ? ಇನ್ನೊಂದ್ ದಿವಸ ಕ್ಯಾಬೇಜ್ ಪಾಯಸ ಹಾಗಿದ್ರೆ. ಅದೇ ಆಮೇಲೆ ಸ್ವಲ್ಪ ಲೇಟ್ ಆಗತ್ತೆ ಅಂತ ಮಾಡಿಟ್ಬಿಟ್ಟೆ. ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ. ಬಂದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಇವ್ರ ಮನೆಯಲ್ಲಿ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಆಯ್ತಾ. ಲಾಸ್ಟ್ ಟೈಮು ನಾನು ಹೇಳಿದೆ ಟೊಮೆಟೊ ಶುಂಠಿ ಜ್ಯೂಸ್ ಕುಡ್ದಿದ್ವಿ ಅಂತ. ಇವತ್ತು ಸಬ್ಸಿಗೆ ಸೊಪ್ಪಿನ ತಂಬುಳಿ ಸೂಪರ್ ಆಗಿತ್ತು, ಒಂಥರ ಮಸಾಲಾ ಮಜ್ಜಿಗೆ ಇದ್ದಂಗಿತ್ತು. ಅಲ್ಲಿ ಕ್ಯಾಮ್ರಾ ಕಡೆ ತಿರುಗಿ ಅಂತ ನಮ್ಮ ಯಜಮಾನ್ರು ತೋರಿಸ್ತಾ ಇದ್ದಾರೆ. ಸೊ ನೀವೇ ಸಬ್ಸಿಗೆ ಸೊಪ್ಪಿನ ತಂಬುಳಿ ಹೇಗ್ ಮಾಡಿದ್ರಿ ಅಂತ ಒಂದ್ ಸಣ್ಣದಾಗಿ ರೆಸಿಪಿ ಹೇಳಿ. ಸಬ್ಸಿಗೆ ಸೊಪ್ಪನ್ನ ಬಿಸಿನೀರಲ್ಲಿ ಸ್ವಲ್ಪ ಬ್ಲಾಂಚ್ ಮಾಡ್ಕೊಂಡ್ಬಿಡಿ. ಒಂದು ಹಿಡಿ ಬ್ಲಾಂಚ್ ಅಂದ್ರೆ ಕುದಿಯುವಂತ ನೀರು ಆಫ್ ಮಾಡ್ಬಿಟ್ಟು ಸೊಪ್ಪನ್ನ ಹಾಕಿ ಒಂದ್ 5 ನಿಮಿಷ ಮುಚ್ಚಿಟ್ಬಿಡಿ ಅಷ್ಟೇ. ಇಲ್ಲಾಂದ್ರೆ ಮೈಕ್ರೋವೇವ್ ಅಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ಬಿಟ್ರು ಆಯ್ತು ನೀರಲ್ಲಿ. ಆಮೇಲೆ ಆ ನೀರ್ ತೆಗೆದ್ಬಿಟ್ಟು ಮಿಕ್ಸಿನಲ್ಲಿ ಸಬ್ಸಿಗೆ ಸೊಪ್ಪು ಬೆಂದಿದ್ದು ಒಂಚೂರು, ಮತ್ತೆ ಜೀರಿಗೆ, 2 ಕಾಳು ಮೆಣಸು, ಒಂಚೂರು ತೆಂಗಿನಕಾಯಿ, ಉಪ್ಪು ಮತ್ತೆ ಮಜ್ಜಿಗೆ, ಹಸಿಮೆಣಸು ಹಾಕಿ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿ ಕಡ್ದು ಬಿಡಿ ಚೆನ್ನಾಗಿ. ಆಮೇಲೆ ಅದನ್ನ ಚೆನ್ನಾಗಿ ಕಡ್ದಾದ್ಮೇಲೆ ಸ್ವಲ್ಪ ಸೋಸ್ಕೊಂಡ್ಬಿಡಿ, ಯಾಕಂದ್ರೆ ಒಬ್ಬೊಬ್ಬರಿಗೆ ಅದು ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸೊ ಸೋಸ್ಕೊಂಡ್ಬಿಡಿ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿದೆ ಟಿಪ್ಪು ಪ್ರಶಾಂತ್ ಅದು ಕುಡ್ದಿದ್ದಕ್ಕೆ. ಯಾಕಂದ್ರೆ ಅವ್ರಿಗೆ ಬಾಯಿಗೆ ಆ ತರ ಸೊಪ್ಪು ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಹೌದು, ಅದಕ್ಕೆ ನಾನು ಇವ್ರು ಫುಲ್ ಖುಷಿ ಆದ್ರೆ ಪ್ರಶಾಂತ್ ಕೊಟ್ಟೆ ಅಂತ. ನಾನು ಹೌದಲ್ವಾ, ಹೆಂಗಿವತ್ತು ಮನೆಗೆ ಹೋಗಿ ವಿಚಾರಿಸ್ಕೊಳ್ಳೋಣ ಅನ್ಕೊಂಡಿದ್ದೆ. ಅಷ್ಟದ ನೋಡಿದ್ರೆ ಗುಟ್ಟು ರಟ್ಟಾಯ್ತು. ನನಗೂ ಗೊತ್ತಾಯ್ತು ಇನ್ಮೇಲೆ ಸೋತ್ಸ್ಬೇಕು ಅಂತ. ಅಷ್ಟೇ, ಫಿಲ್ಟರ್ ಮಾಡ್ತೀನಿ ಅಷ್ಟೇ. ಹಾಗೆ ಹೋಯ್ತಿ ಬಟಾಣಿ ಎಲ್ಲ ನೋಡ್ಬೇಕು. ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ನಾನು ಕೈ ಕುಯ್ಕೊಂಡು ನೋಡ್ಲಾ? ನೋಡಿ, ಇಲ್ಲ ಇನ್ನೊಂಚೂರು ಆಗ್ಬೇಕು. ಆಗ್ಬೇಕು ಒಂಚೂರು ಒಂದ್ ಸ್ವಲ್ಪ ಬೇಕಾದ್ರೆ ನೀರ್ ಸೋಕ್ಸ್ಬೋದು. ಸುಮಾರು ಆಗಿದೆ. ಒಂಚೂರು ಸ್ವಲ್ಪ ಇಷ್ಟ.
ನಂಗೆ ಸ್ವಲ್ಪ ಕ್ರಂಚಿಯಾಗಿ ಇಷ್ಟ. ನನಗೂ ಆಕ್ಚುಲಿ ಇಷ್ಟ ಆತರ ಒಂದ್ ಸ್ವಲ್ಪ ಫುಲ್ ಹೌದು, ಬೆಂದೋಗೋದಂಗೆ. ತುಂಬಾ ಬೆಂದ್ರೆ ಇಷ್ಟ ಆಗಲ್ಲ. ಈಗ ನಾನು ಮೆಣಸು ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಮೆಣಸು ಅಲ್ವಾ? ಜೀರಿಗೆ ಮೆಣಸು, ಜೀರಿಗೆ ಮೆಣಸು ಪೌಡ್ರು, ಮತ್ತೆ ಒಂದ್ ಸ್ವಲ್ಪ ಒಣಕೊಬ್ಬರಿ, ಒಂದ್ 2 ಸ್ಪೂನ್ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ. ತುರ್ಕೊಂಡಿರೋದು ಒಣಕೊಬ್ಬರಿನೇ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೈಸ್. ಒಣಕೊಬ್ಬರಿ ಹಾಕಿದ್ರೆ ರುಚಿ ಬೇರೆ ಇರುತ್ತೆ ಅಂತ. ಹೌದು. ಈಗ ಇದಕ್ಕೆ ಉಪ್ಪು ಹಾಕ್ಬಿಡೋಣ. ಜಾಸ್ತಿ ಏನ್ ಹುರ್ಕೊಳ್ಳೋದು ಬೇಡ ಅಲ್ಲ ಒಣಕೊಬ್ಬರಿ ಹಾಕಿದ್ಮೇಲೆ? ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ ಮಾತ್ರ ಹಾಕ್ತಾ ಇದೀರಾ ಅಂದ್ರೆ ಅನ್ನಕ್ಕೆ ಸೇರ್ಸೋ ಅಷ್ಟೇನಲ್ಲ ಅಲ್ವಾ? ಅಲ್ಲ, ಅನ್ನಕ್ಕೆ ಸೇರ್ಸೋ ಅಷ್ಟೇ ಹಾಕ್ಬಿಡ್ತಾ ಇದೀರಾ ಒಂದೇ ಸಲ? ಬಟ್ ನಿಂಬೆ ಹಣ್ಣು ಮಾತ್ರ ಯಾವಾಗೂ ತಣ್ಣಗಾದ್ಮೇಲೆ ಹಾಕಿ, ಒಂದ್ ಸ್ವಲ್ಪ ತಕ್ಷಣ ಹಾಕ್ಬೇಡಿ. ನಿಂಬೆ ಹಣ್ಣು ಜ್ಯೂಸ್, ಆಕ್ಚುಲಿ ಇದಕ್ಕೆ ಹೇರಳೆಕಾಯಿ ಜ್ಯೂಸ್ ಹಾಕ್ಬೇಕು. ಹೇರಳೆಕಾಯಿ ಇಲ್ಲೆಲ್ಲೂ ಸಿಗಲ್ಲ, ಜಯನಗರಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ತಂದಿಲ್ಲ. ನಿಂಬೆ ಹಣ್ಣು ರಸ ಹಾಕ್ತಾ ಇದೀವಿ. ಓ ಸೂಪರ್. ಹೇರಳೆಕಾಯಿ ಘಮನೂ ಸಕ್ಕದಾಗಿರುತ್ತೆ. ಹೌದು, ಹೇರಳೆಕಾಯಿ ತುಂಬಾ ಚೆನ್ನಾಗಿ. ಸೊ ಇದು ಸುಮಾರು ಒಂದ್ ಸ್ವಲ್ಪ ಬೇಕಾದ್ರೆ ನೀರ್ ಚುಮ್ಕಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದು ಹೋಗುತ್ತೆ. ನಿಮ್ಗೆ ಕ್ರಂಚಿಯಾಗಿ ಇಷ್ಟ ಅಂದ್ರೆ ಹೀಗೆ ಈಗ್ಲೇ ಅನ್ನ ಕಲ್ಸ್ಕೋಬಹುದು. ಇಲ್ಲ ಅಂದ್ರೆ ಇನ್ ಸ್ವಲ್ಪ ಬೇಯಿಸ್ಬೇಕು ಅಷ್ಟೇ. ಆಯ್ತಾ? ನಿಮ್ಗೆ ಹೆಂಗ್ ಅನ್ಸುತ್ತೆ? ನನಗೆ ಕ್ರಂಚಿ ಆಗೇನೆ ಇಷ್ಟ. ಈಗ ಆಫ್ ಮಾಡ್ಲಾ? ಮಾಡಿ ಆಗಿದೆ ಅನ್ಸುತ್ತೆ. ಅದು ತುಂಬಾ ಮೆತ್ತಗಾಗ್ಬಿಟ್ರೆ ಒಂಥರ, ಹೌದು, ಬಾಯಿಗೆ ಸಿಗಲ್ಲ. ಮ್ಯಾಶ್ ಮಾಡ್ದಂಗ ನೋಡಿ, ನೀವು ಒಂದು ಬಾಯಿಗೆ ಹಾಕೊಂಡು ನೋಡಿ. ಬೇಕಾದ್ರೆ ಇನ್ನು ಸ್ವಲ್ಪ ಬೇಯಿಸೋದು ಅಂದ್ರೆ ಬೇಯಿಸ್ತೀನಿ. ಸರಿಯಾಗಿದೆ ಅಲ್ವಾ? ಇದು ಮೊದಲೇ ಮಾಡಿಟ್ಕೊಂಡಿದ್ದೀನಿ ಇದನ್ನ. ಸೊ ನೀವು ಇವಾಗ ಇದು ಎಷ್ಟು ಮಾಡಿಟ್ಕೊಂಡಿದೀರ ಅನ್ನ? ನಾವು 1.5 ಕಪ್ ಅಂದ್ರೆ ಚಿಕ್ಕ ಕಪ್ಪಲ್ಲಿ ಒಂದ್ ಅರ್ಧ ಪಾವನ್ ಅಲ್ವಾ? ಈ ತರ ಕಪ್ಪಲ್ಲಿ 1 ಕಪ್ ಮಾಡಿಟ್ಕೊಂಡಿದ್ದೀನಿ. ಈ ತರ ಕಪ್ಪಲ್ಲಿ 1 ಕಪ್. ಓಕೆ. ಅಷ್ಟಕ್ಕೆ ಅರ್ಧ ಪಾವ ಏನ್ ಬೇಡ, ಅದಕ್ಕಿಂತ ಕಡಿಮೆ ಸಾಕು. ಇದು ಏನೋ ಬುಲೆಟ್ ರೈಸ್ ತುಂಬಾ ಒದಗತ್ತಪ್ಪ. ಹೌದಾ? ಸೊ ಇವಾಗ ನೀವು ಮಾಡಿರೋದು ಈ ಕ್ವಾಂಟಿಟಿಗೆ ಕರೆಕ್ಟ್ ಆಗಿ? ಈ ಕ್ವಾಂಟಿಟಿಗಲ್ಲ, ಇದ್ರಲ್ಲಿ ಅರ್ಧ ಕ್ವಾಂಟಿಟಿಗೆ. ಹೌದಾ? ಈಗ ಸ್ವಲ್ಪ ಇದ್ರ ಮೇಲೆ ಕಲ್ಸ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ತೀನಿ ನಾನು. ಆಯ್ತಾ? ಇಷ್ಟು ಸಾಕು. ಸೊ ಒಂದು ಅರ್ಧ ಮುಕ್ಕಾಲ್ ಕಪ್ ಅಕ್ಕಿಗೆ ಇಷ್ಟು ಅಷ್ಟೇ ಸಾಕು. ಈಗ ಇದನ್ನ ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಈಸಿಯಾಗಿ ಇದಾಗುತ್ತೆ. ಮತ್ತೆ ಇನ್ನು ಜೀರಿಗೆ ಮೆಣಸು ಪುಡಿನೂ ಹಾಕ್ತೀರಾ? ಹೌದು, ಇನ್ನು ಸ್ವಲ್ಪ ಮೇಲಿಂದ ಒಂದ್ ಸ್ವಲ್ಪ ಹಾಕ್ತೀನಿ. ಅಂದ್ರೆ ಇದು 3 ಜನ ತಿನ್ಬೋದು ಆರಾಮಾಗಿ ಇಷ್ಟು ಮಾಡ್ಕೊಂಡ್ರೆ. ಸೈಡ್ ಅಲ್ಲಿ ಏನೋ ಕ್ರಂಚಿಯಾಗಿ ಏನೋ ಮಾಡ್ಕೊಂಡ್ರಂತೂ ಹಪ್ಪಳ ಏನಾದ್ರು ಮಾಡ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಹಪ್ಪಳಕ್ಕೂ ಬೇರೆ ಏನಾದ್ರು ಟಿಪ್ ಇದೆಯಾ? ಡೀಪ್ ಫ್ರೈ ಮಾಡೋದ್ ಬಿಟ್ಬಿಟ್ಟು ನಾನು ಮೈಕ್ರೋವೇವ್ ಮಾಡ್ತೀನಿ. ಮೈಕ್ರೋವೇವ್ ಮಾಡ್ತೀನಿ. ಹೌದಾ? ನಾನು ಕೊಬ್ಬರಿ ಎಣ್ಣೆ ಹಾಕಿ ಮೈಕ್ರೋವೇವ್ ಇಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಬ್ರಷ್ ಮಾಡಿ ಮೈಕ್ರೋವೇವ್ ಇಟ್ಬಿಡ್ತೀನಿ, ಎಣ್ಣೆನೆ ಜಾಸ್ತಿ ಹಾಕಲ್ಲ. ನಾನು ಬ್ರಷೇ ಮಾಡಲ್ಲ, ಹಂಗೆ ಡೈರೆಕ್ಟ್ ಆಗಿ ಇಡ್ತಿದ್ದೆ. ಬಟ್ ಚೆನ್ನಾಗಿರುತ್ತಾ? ನಂಗಂತೂ ಇಷ್ಟ. ನಂಗೆ ಇಷ್ಟ. ನೈಸ್, ಐ ವಿಲ್ ಟ್ರೈ. ಒಂದ್ಸಲ ಟ್ರೈ ಮಾಡ್ತೀನಿ. ಈಗ ಇನ್ನೊಂಚೂರು ಮೆಣಸು ಪೌಡರ್ ಇದೆಯಲ್ಲ, ಮೆಣಸು ಜೀರಿಗೆದು, ಅದು ಸುಮ್ನೆ ಮೇಲಿಂದ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ. ಆಯ್ತಾ? ನೋಡಿ, ಅಷ್ಟು ಬಟಾಣಿ ಸಾಕಾಯ್ತು ಇಷ್ಟು ಅನ್ನಕ್ಕೆ. ಹೌದು, ತುಂಬಾ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಇದಿಷ್ಟೇ. ಇದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಮಾಡೋದು. ಉಪ್ಪು ಸಾಕ ನೋಡ್ಬೇಕು. ಉಪ್ಪು ಹಾಕಿದೀನಿ ಕರೆಕ್ಟ್ ಆಗಿ. ಹೌದು, ಬಟಾಣಿ ತಿಂದಾಗ್ಲೇ ಚೆನ್ನಾಗಿ ಉಪ್ಪು ಹತ್ತಿತ್ತದೆ ಆಕ್ಚುಲಿ. ಈಗ ಇದು ಸ್ವಲ್ಪ ಆರದ್ಮೇಲೆ ನಿಂಬೆ ಹಣ್ಣು ಹಾಕ್ಬಿಟ್ರೆ ಆಯ್ತು. ರೆಡಿ ಹಾಕ್ಬೇಕು ಅಷ್ಟೇ. ಮೊಳಗೋಗ್ರೆ ರೆಡಿ ಆಗ್ಬೇಕು. ಮೊಳಗೋಗ್ರೆ ಕೊತ್ತಂಬರಿ ಸೊಪ್ಪು ಬಿಡ್ವಾ ಇದಕ್ಕೆ? ಇಲ್ಲ, ಹಾಕಲ್ಲ. ಕರ್ಬೇವೇ ಚೆನ್ನಾಗಿರುತ್ತೆ. ಅದ್ರ ಘಮ ಅದರದ್ದೇ ಘಮ ಇರುತ್ತೆ. ಒಂದ್ ನಿಂಬೆ ಹಣ್ಣು ಕುಯ್ಕೊಂಡಿದೀನಿ. ಇದ್ರಲ್ಲಿ ಎಷ್ಟು ಹಿಡಿಯತ್ತೋ ಅಷ್ಟು ಹಾಕ್ಬಿಡೋಣ ನಿಂಬೆ ಹಣ್ಣು. ಅಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಇರ್ಬೇಕಾ ಇದಕ್ಕೆ? ಆತರ ಏನಿಲ್ಲ. ಓಕೆ. ಇದು ನನ್ನ ಮಗಳ ಫೇವ್ರೇಟ್, ಮೊಳಗೋಗ್ರೆ ಅಂದ್ರೆ. ಹೌದಾ? ಇಷ್ಟಪಡ್ತಾಳೆ. ನೈಸ್. ನಮ್ ಸೊಸೆನೂ ಪಾಪ ನಾ ಮಾಡೋದೆಲ್ಲ ಇಷ್ಟಪಡ್ತಾಳೆ. ಇಷ್ಟೇ ಮೊಳಗೋಗ್ರೆ. ರೆಡಿ.
ಓಕೆ, ಮೊಳಗೋಗರೆ ಪಟ ಪಟ ಅಂತ ಬೇಗ ಏನು ಒಂದು 10 ನಿಮಿಷದೊಳಗೆ ಆಗೋಯ್ತು ಅನ್ಸುತ್ತಲ್ಲ. ಆಗೋಗುತ್ತೆ, ಬೇಗ ಅನ್ನ ಒಂದು ಆಗೋಗುತ್ತೆ. ಮಾಡಿ ಇಟ್ಕೋಬೇಕಷ್ಟೇ. ನೀವು ಮಾಡಿ ಇಟ್ಕೊಂಡ್ರೆ ಚಕ ಚಕ ಅಂತ ನೀಟಾಗಿ ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಆಕ್ಚುಲಿ ನೋಡೋದಕ್ಕೆ ಚಿತ್ರಾನ್ನ ತರ ಇದ್ರು, ಇದು ಚಿತ್ರಾನ್ನ ಅಲ್ಲ, ಮೊಳಗೋಗರೆ. ಸೊ ರುಚಿನಲ್ಲಿ ಎಷ್ಟು ವ್ಯತ್ಯಾಸವಾಗಿದೆ ಅಂತ ನಾನು ತಿಂದು ನೋಡ್ಬಿಟ್ಟು ಹೇಳ್ತೀನಿ, ಆಯ್ತಾ ನಿಮ್ಗೆ. ಸಾಮಾನ್ಯವಾಗಿ ನಾವ್ ಆಕ್ಚುಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಲ್ಲ, ಅದು ಗೊತ್ತು. ಆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಜೀರಿಗೆ ಮೆಣಸು ಹಾಕ್ತಾ ಇದ್ದೆ ನಾನು. ಓ ಹೌದಾ? ಮಾವಿನಕಾಯಿ ಚಿತ್ರಾನ್ನಕ್ಕೆ ಜೀರಿಗೆ ಮೆಣಸು ಮೆಂತ್ಯ ಮೂರನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ತಾ ಇದ್ವಿ. ಸೊ ನೋಡುವ ಮೊಳಗೋಗರೆ ರುಚಿ ನೋಡುವ ಸಮಯ ನೋಡಿ. ಸಾಕಷ್ಟು ಗೋಡಂಬಿ ಬಟಾಣಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಒಣಕೊಬ್ಬರಿ, ಜೀರಿಗೆ, ಮೆಣಸು, ಘಮ ಸಕ್ಕತ್ತಾಗಿ ಬರ್ತದೆ. ವೆರಿ ಡಿಫ್ರೆಂಟ್ ಟೇಸ್ಟ್ ಆಕ್ಚುಲಿ. ಹೌದು. ನಾನು ನೀವು ನಿಂಬೆಹಣ್ಣು ಹಾಕುವಾಗ ಅನ್ಕೊಂಡೆ ನಿಂಬೆಹಣ್ಣು ಬೇಕಾ ಅಂತ. ಬಟ್ ಎಸ್, ನಿಂಬೆಹಣ್ಣು ಹಾಕಿದಾಗ ಇದು ಇನ್ನೊಂಥರ ನಿಂಬೆಹಣ್ಣು ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್. ಎಲ್ಲಾ ಫ್ಲೇವರ್ಸ್ ಸೇರಿ ತಿಂದ್ರೆ ಒಂಥರ ಚೆನ್ನಾಗಿರತ್ತೆ ಇದು ಮೊಳಗೋಗರೆ. ನಮ್ಗಂತೂ ತುಂಬಾ ಇಷ್ಟ. ಆಕ್ಚುಲಿ ಇದಕ್ಕೆ ಹೇರಳೆಕಾಯಿ ಹಾಕ್ಬೇಕು. ಹೇರಳೆಕಾಯಿ ಇಲ್ಲೆಲ್ಲೂ ಸಿಗ್ಲಿಲ್ಲ ಅಂತ ನಾನು ನಿಂಬೆಹಣ್ಣು ಹಾಕಿದೀನಿ. ನಿಮ್ಗೇನಾದ್ರು ಹೇರಳೆಕಾಯಿ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಅದ್ರ ರಸ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹೇರಳೆಕಾಯಿ ಟ್ರೈ ಮಾಡಿ. ಅಂಡ್ ಇದು ನೀವು ಮಿಕ್ಸ್ ಅಂಡ್ ಮ್ಯಾಚ್ ತರಕಾರಿಗಳು ಅಷ್ಟೇ ನಿಮ್ಗೆ ಇಷ್ಟ ಬಂದಿದ್ದು. ಕ್ಯಾರೆಟ್ ಕೂಡ ಹಾಕ್ಬೋದು, ಏನ್ ಬೇಕಿದ್ರು. ಕ್ಯಾಪ್ಸಿಕಮ್ ಅಲ್ವಾ? ಅಂಡ್ ಇವ್ರು ಹೇಳ್ತಾ ಇದ್ರು ಇದನ್ನು ಇದು ಆಕ್ಚುಲಿ ಆರದ ಮೇಲೆ ಇನ್ನೂ ಚೆನ್ನಾಗತ್ತೆ ಅಂತ. ಹೌದು, ಬಿಸಿಗಿಂತ ಅಲ್ವಾ? ಹೌದು ಹೌದು. ಎಲ್ಲ ಮೋಸ್ಟ್ಲಿ ಎಲ್ಲ ರಸ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗತ್ತೆ ಅಂತ ಅನ್ಸುತ್ತೆ. ಎನಿವೆ, ಜೀರಿಗೆ, ಮೆಣಸು ಮತ್ತೆ ಒಣಕೊಬ್ಬರಿ, ಕರ್ಬೇವಿನ ಸೊಪ್ಪು ಎಲ್ಲಾನು ಹಾಕಿರೋ ಒಂದೊಂದು ಇಂಗ್ರೀಡಿಯೆಂಟು ಹಾಡ್ತಾ ಇದೆ ಇಲ್ಲಿ. ಹೌದು, ಅಂದ್ರೆ ನಥಿಂಗ್ ಸುಮ್ನೆ ಅಲಂಕಾರಕ್ಕೆ ಹಾಕಿರುವಂತದ್ದು ಯಾವ್ದು ಇಲ್ಲ. ದಯವಿಟ್ಟು ಮೆಣಸು ಜೀರಿಗೆ ಪೌಡರ್ ಮಾಡಬೇಡಿ. ಬಾಯಿಗೆ ಅದು ಸಿಕ್ಕದಾಗ್ಲೇ ಅದು ಒಂದು ರುಚಿ ಬರುತ್ತೆ. ನುಣ್ಣು ಮಾಡ್ಕೊಂಡ್ಬಿಡ್ಬೇಡಿ ಅಂತ ತರ್ತರಿಯಾಗಿ ಇಟ್ಕೊಳ್ಳಿ ಅಷ್ಟೇ. ಸೊ ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ಇದಕ್ ನೀವು ರೆಡಿ ಪೌಡರ್ ಹಾಕೋದಕ್ಕಿಂತ ನೀವೇ ಫ್ರೆಶ್ ಆಗಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು. ರೆಡಿ ಪೌಡರ್ಸ್ ಅಂದ್ರೆ ಇಷ್ಟು ಘಮ ಇರಲ್ಲ ಅದ್ರಲ್ಲಿ. ಹೌದು ಹೌದು, ಬರಲ್ಲ, ಇಷ್ಟು ಘಮ ಬರಲ್ಲ. ಸಕಲ ತುಂಬಾ ಚೆನ್ನಾಗಿ. ನೀವು ತಿಂದ್ರ? ತಿಂದಾಯ್ತು. ಸಕಲಾಗಿ. ಸೊ ಎಸ್, ಇವತ್ತು ನೋಡಿದ್ರಿ ನೀವು ಮೊಳಗೋಗ್ರೆಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗ್ ಮಾಡಿದ್ರು ಎಲ್ಲಾನು ನೋಡಿದ್ರಿ ಅಲ್ವಾ? ನಿಮ್ಮ ಮನೆಗಳಲ್ಲಿ ಮೊಳಗೋಗ್ರೆ ನಿಮಗೆ ಆಲ್ರೆಡಿ ಪರಿಚಯ ಇರಬಹುದು, ನನಗಂತೂ ಪರಿಚಯ ಇರ್ಲಿಲ್ಲ. ಇವತ್ತೇ ನಾನು ಮೊಳಗೋಗ್ರೆ ನೋಡಿದ್ದು, ತಿಂದಿದ್ದು, ಕಲ್ತಿದ್ದು ಮೂರೂನು ಕೂಡ. ಸೊ ಎಸ್, ನಿಮ್ಮ ಮನೇಲಿ ಮೊಳಗೋಗ್ರೆ ಮಾಡ್ತಾ ಇದ್ರೆ ನೀವ್ ಏನ್ ಡಿಫ್ರೆಂಟ್ ಆಗಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಈ ತರ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ಯಾರಿಗೂ ಮೊಳಗೋಗ್ರೆ ಗೊತ್ತೇ ಇಲ್ಲದೆ ಇರೋ ನಂತರದವರು ಇವತ್ತು ಆಲ್ರೆಡಿ ನೀವೊಂದು ಸೂಪರ್ ರೆಸಿಪಿನ, ಸಿಂಪಲ್ ರೆಸಿಪಿನ ಆಕ್ಚುಲಿ, ವೆರಿ ಸಿಂಪಲ್ ಇದು, ವೆರಿ ವೆರಿ ಸಿಂಪಲ್, ಬೇಕಿದ್ರು ಮಾಡಬಹುದು ಇದು. ಕರೆಕ್ಟ್, ಮಕ್ಳ ಬಾಕ್ಸಿಗೆ ಹಾಕಕ್ಕೆ ಎಲ್ಲಾನು ತುಂಬಾ ಚೆನ್ನಾಗಿದೆ. ಚಿತ್ರಾನ್ನ ವಿತ್ ವೆರಿ ಡಿಫ್ರೆಂಟ್ ಟ್ವಿಸ್ಟ್. ಹೌದು. ಸೊ ಎಸ್, ಮಕ್ಕಳು ಚಿತ್ರಾನ್ನ ಇಷ್ಟ ಇರೋರ್ಗಾದ್ರೆ ಈ ಚಿತ್ರಾನ್ನ ಅಂತ ಹೇಳ್ಬಿಟ್ಟು ಜೀರಿಗೆ ಮೆಣಸು ಸೇರಿಸಿ ಕೊಡ್ಬೋದು ನೋಡಿ, ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು, ಹೌದು. ಸೊ ಎಸ್, ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಬೈ ಹೇಳ್ಬಿಡಿ. ಥ್ಯಾಂಕ್ ಯು ರೂಪಾ, ಬಾಯ್.